ದಿನ ಏನೋ ಒಂದು IAS KS ಒಂದು ಏನೋ ದೊಡ್ಡ ಮಟ್ಟದಲ್ಲಿ ಬೆಳೆದ್ರಪ್ಪ ಅಂದ್ರೆ ನನಗೆ ಫಸ್ಟ್ SLC ಪಾಸ್ ಆದ ತಕ್ಷಣ ಇಂಥ ಒಂದು ಮಟ್ಟದಲ್ಲಿ ನನಗೆ ಸನ್ಮಾನ ಆಯ್ತು, ಅದೇ ನನಗೆ ಪ್ರೇರಣೆ ಅಂತ ಹೇಳ್ತಕ್ಕಂಥದ್ದು. ಅದ್ರ ಜೊತೆಗೆ ಈ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಒಂದು ಅವ್ರಿಗೆ ಸನ್ಮಾನ ಆಯ್ತು, ಒಂದು ಪುರಸ್ಕಾರ ಆತಪ್ಪ ಅಂತಂದ್ರೆ ಅವರು ಬೇರೆ ದಾರಿಗೆ ಹೋಗ್ಲಾರ್ದಾನೆ ಆಧ್ಯಾತ್ಮಿಕ ಚಿಂತನೆಗಳಿಗೆ ಒಳಗಾಗ್ತಾರ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ದಯವಿಟ್ಟು ಇಲ್ಲಿ ಎಲ್ಲರೂ ಕೂಡ ಇವತ್ತು ಈ SLC ಮತ್ತು PUC ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರಲ್ಲ, ಇದು ನಮ್ಮ ಈ ಒಂದು ಸುತ್ತಮುತ್ತ ಇರ್ತಕ್ಕಂಥ ಈ ಒಂದು ಮಠದ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಹಳ್ಳಿಯ ಒಂದು ಹೆಮ್ಮೆ ವಿಷಯ. ನಮ್ಮ ಮಕ್ಕಳು ಆ ಬೇರೆ ಮಕ್ಕಳು ಆ ಮಕ್ಕಳ ಥರನೇ ನಮ್ಮ ಮಕ್ಕಳು ಆಗಲಿ ಅನ್ನೋ ಒಂದು ಮನೋಭಾವನೆ ನೀವೆಲ್ಲರೂ ಕೂಡ ಬೆಳೆಸ್ಕೊಳ್ರಿ ಅಂತ ಹೇಳ್ತಾ, ಅದಕ್ಕೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ತನಗೆ ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಅಂತ ಹೇಳ್ತಾ ಇದ್ದಾರೆ. ಸರ್ವಜ್ಞ ಒಂದು ಕಡೆ. ಅದಕ್ಕೆ ನಾವು ಏನು ಕೊಟ್ಟಿವಿ ಅನ್ನೋದು ಮುಖ್ಯ ಅಲ್ಲ, ನಾವು ಕೊಡುವಾಗ ಹೇಗಿತ್ತು ಅನ್ನೋದು ಕೂಡ ಬಹಳಷ್ಟು ಮುಖ್ಯ ಆಗ್ತದ. ಇವತ್ತು ನಾವು ಕೊಟ್ಟಿರ್ಬೋದು, ಮುಂದೊಂದು ದಿನ ಅದು ನಮ್ಮ ಪುಣ್ಯ ತಟ್ಟುತ್ತಾ. ಇವತ್ತು ಅಪ್ಪವರು ಏನೆಲ್ಲ ಸೇವೆಗಳನ್ನ ಮಾಡ್ತಾರ, ನೀವು ಈ ಮಠಕ್ಕೆ ಏನೇನು ಸೇವೆ ಮಾಡ್ತೀರಿ, ನಿಮಗೆ ಮುಂದೊಂದು ದಿನ ದೇವರು ವಾಪಸ್ ಕೊಟ್ಟೇ ಕೊಡ್ತಾನೆ. ಯಾವುದನ್ನು ಕೂಡ ಇಟ್ಕೊಂಡೇ ಇಲ್ಲ. ನೀವು ನೋಡ್ರಿ, ಯಾರಿಗಾದ್ರೆ ನಮಸ್ಕಾರ ಅಂತಂದ್ರೆ ನಾವು ನಮಸ್ಕಾರ ಅನ್ಲೇಬೇಕು. ನಾವು ನಮಸ್ಕಾರ ಅನ್ಲಿಲ್ಲಪ್ಪ ಅಂದ್ರೆ ಅವ್ರು ಇಣದಾಗಿರ್ತೀವಿ. ಇದು ನಿಮ್ಗೆ ನೆನಪಿರ್ಲಿ. ಅವ್ರು ಇಣದಾಗಿರ್ಬಾರ್ದಪ್ಪ ಅಂತಂದ್ರೆ ನಾವು ಸರೆಂಡ್ರಿ ಅಂದ್ರೆ ನಾವು ಒಳ್ಳೆ ಸರೆಂಡ್ರಿ ಅಂದ್ರೆ ಮುಗಿದತ್ತಲ್ಲಿಗೆ. ಆ ಮನೋಭಾವನೆಗಳನ್ನ ನಾವು ಬೆಳೆಸ್ಕೋಬೇಕಾಗಿದೆ. ನಾವು ಏನು ತಂದಿಲ್ಲ, ಇಲ್ಲಿ ಏನೂ ಒಯ್ದಿಲ್ಲ, ನಾವೇನು ತಂದಿಲ್ಲ, ನಾವೇನು ಒಯ್ದಿಲ್ಲ. ಅದಕ್ಕೆ ಹುಟ್ಟುವಾಗ ಉಸಿರು ಐತೆ ಇಲ್ಲ ಅಂತೇಳಿ ನೋಡ್ತಾರ. ಕೂಸಿಗೆ ಉಸಿರಿತ್ತಪ್ಪ ಅಂದ್ರೆ ಅದಕ್ಕೊಂದು ಹೆಸರು ಇಡ್ತಾರ. ಅದು ಏನಾದ್ರೂ ಬೆಳೆದು ದೊಡ್ಡದಾಗಿ ಏನಾದ್ರೂ ಸತ್ಯಪ್ಪ ಅಂತಂದ್ರೆ ಅದಕ್ಕೆ ಉಸಿರು ಐತೆ ಇಲ್ಲ ಅಂತ ನೋಡ್ತಾರ. ಉಸಿರಿಲ್ಲಪ್ಪ ಅಂತಂದ್ರೆ ಅದಕ್ಕೆ ಶವ ಅಂತಾರ. ಆಮೇಲೆ ಅದಕ್ಕೆ ಅದ್ರ ಈ ಹೆಸರು ಮತ್ತು ಇದ್ರ ನಡುವೆ, ಈ ಉಸಿರಿನ ನಡುವೆ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಏನೇ ಇರಲ್ಲ, ನಮ್ಮ ದೇಹನೂ ಹೋಗ್ತದ, ನಾವು ಎಲ್ಲ ಹೋಗ್ತೀವಿ, ನಮ್ಮ ವಿಚಾರಗಳು ಹೋಗ್ತಾವು, ಆದ್ರೆ ನಮ್ಮ ಹೆಸರು ಮಾತ್ರ ಇರ್ತದೆ. ಅಂತ ಒಂದು ಹೆಸರನ್ನ ಮಾಡ್ಬೇಕಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಹೆಸರಿಗಾಗಿ ಏನ್ ಬಡಿದಾಡ್ತೀವಿ, ಇದರಲ್ಲಿ ಒಂದು ಒಳ್ಳೇದು, ಒಂದು ಕೆಟ್ಟದ್ದು. ಕೆಟ್ಟವ್ರು ಅನಿಸ್ಕೋಬೇಕಾಗ್ತಪ್ಪ ಅಂತಂದ್ರೆ ಬಹಳ ದಿನ ಬೇಕಾಗಿಲ್ಲ, ಒಂದು ಕ್ಷಣ ಅದ್ರ ಸಾಕು. ನಾ ಮೈಕ್ ಹಿಡ್ಕೊಂಡು ಏನಾದ್ರೂ ಒಂದು ಕೆಟ್ಟ ಶಬ್ದಗಳನ್ನು ಮಾತಾಡಿದ್ರೆ ಅವ್ನ ಕರೆಸಿರಿ ಅಂತ ಹೇಳಿ ನೀವು ಅನೇಕ ಜನ. ಅವ್ರು ಒಳ್ಳೆ ಅನಿಸ್ಕೋಬೇಕಪ್ಪ ಅಂತಂದ್ರೆ ಬಹಳ ದಿನ ಬೇಕಾಗ್ತದೆ. ನಾವು ನಮ್ಮ ಮನೋಭಾವನೆಗಳು, ನಮ್ಮ ವರ್ತನೆಗಳು, ನಮ್ಮ ಆಲೋಚನೆಗಳು, ನಾವು ಯಾರ ಜೊತೆ ಯಾವ ರೀತಿ ನಾವು ಮಾತಾಡ್ತೀವಿ ಅದ್ರ ಮೇಲೆ ಅವಲಂಬನೆ ಆಗ್ತದೆ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಎಲ್ಲರೂ ಕೂಡ ನಾವೇನಾಗಬೇಕು, ಒಳ್ಳೆಯವರಾಗಿ ಬಾಳ್ಬೇಕು, 4 ಜನರ ಬಾಯಲ್ಲಿ ಇರಬೇಕು. ಇವತ್ತು ಕೆಟ್ಟದ್ದನ್ನ ಮಾಡೋದನ್ನ ಕಡಿಮೆ ಮಾಡಿ ಒಳ್ಳೆಯದನ್ನ ನೀವೆಲ್ಲರೂ ಕೂಡ ಬಯಸ್ರಿ. ಈ ಒಂದು ಶಿವಾನಂದ ಮಠದ ಒಂದು ಪ್ರವಚನ, ಇಂಥವೆಲ್ಲ ಕಾರ್ಯಕ್ರಮಗಳು ನಮಗೆ ಪ್ರೇರಣೆ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ ನನ್ನ 4 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ.